ತಲುಪಿವೆ. ಇವತ್ತು ಆನೆಗಳನ್ನು ಬರಮಾಡ್ಕೊಳ್ಳೋಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಅವ್ರ ನೇತೃತ್ವದಲ್ಲಿ ನಾವು ದಸರಾ ಭಾಗವಹಿಸಿದ ಆವತ್ತಿನ ಕಾವಾಡಿಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಸ್ವಾಗತ ಮಾಡಬೇಕು, ಅದನ್ನು ಸ್ವಾಗತ ಮಾಡಿ ಎಲ್ಲ ಅಧಿಕಾರಿಗಳು ಫಲತಾಪವನ್ನು ಕೊಟ್ಟು ಈ ಬಾರಿಯ ದಸರಾನ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ತಿದ್ದೀವಿ. ಅದಿನ್ನೂ ಡಿಸೈಡ್ ಆಗಿಲ್ಲ. ಈಗ 2019ರಿಂದ 2023 ತನಕ ಏನು ಅವ್ಯವಹಾರ ಆಗಿತ್ತು 50-50 ಸೈಟ್ ತೊಗೊಳ್ಳೋ ವಿಚಾರದಲ್ಲಿ ಆ ಸೈಟ್ಗಳನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತು ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು ಏನು 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ನಾವು ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವುದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲೀಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. 2019ರಿಂದ 23 ಅಂತ 2019ರಿಂದ 23 ಸುಮಾರು 1000ಕ್ಕೂ ಮೇಲಿನ ಸೈಟ್ಗಳನ್ನ ನಾವು ರದ್ದು ಮಾಡಿ 1100. ಹೌದು, ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅವರು ಭೂ ಸ್ವಾಧೀನ ಆಗಿಲ್ಲದೆ ಹೋದರೂ ಕೂಡ ನಾವು ಸೈಟ್ ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ಪರಿಹಾರ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ. ಮತ್ತು ಎಷ್ಟೊಂದು ಜನ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ರಸ್ತೆಗೆ ತೊಗೊಂಡಿರೋದನ್ನು ಕೂಡ ತಮ್ಮ ಭೂಮಿ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಿ ಅವರು ಪರಿಹಾರ ತೆಗೆದುಕೊಂಡಿದ್ದಾರೆ ಮೂಡಾಯಿಂದ. ಅದೆಲ್ಲ ಅಕ್ರಮವಾಗಿ ಆಗಿರುವಂತಹ ಪರಿಹಾರಗಳು ಕೊಟ್ಟಿರೋದು. ಸೊ ಹಾಗಾಗಿ ಆ ಸೈಟ್ಗಳನ್ನು ರದ್ದು ಕಳಿಸಿದೆ ನಮ್ಗೆ ಗೊತ್ತಿರೋ ಆ ಮಾಹಿತಿ ಎಲ್ಲ ನನಗೆ ಆಮೇಲೆ ಕಳಿಸ್ಕೊಡ್ತೀನಿ. ಈಗ ಮನೆಗಳು ಯಾರಾದ್ರೂ ಕಟ್ಟಿದ್ರೆ ಅದ್ರ ಬಗ್ಗೆ ಕೇಳ್ತೀನಿ, ಎಷ್ಟು ಮನೆಗಳು ಕಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಏನು ಮಾಡಬೇಕಾಗುತ್ತೆ ಕಾನೂನು ಪ್ರಕಾರ ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇವತ್ತು ದಸರಾ ವಿಚಾರ, ದಯವಿಟ್ಟು ಇಷ್ಟು ವಿಚಾರ ನನಗೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. 13 ಹಾಂ ಏನಂತಾಗಿದೆ ಅವರ ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಪರಿಹಾರ, ಅಕ್ರಮವಾಗಿ ತೆಗೆದುಕೊಂಡಿರೋದಕ್ಕೆ ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವು ಏನಾದರೂ ಕೋರ್ಟ್ ಆ ಥರ ಆರ್ಡರ್ ಇದೆ, ನಾವು ಕೋರ್ಟ್ನಲ್ಲಿ ಅದನ್ನು ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು. ದಸರಾ ಬಗ್ಗೆ ಮಾತ್ರ ಮಾತಾಡಿ. ಓಕೆ ನೆಕ್ಸ್ಟ್ ಅವ್ರು ಮಾಡಲಿ. ಅಸೆಂಬ್ಲಿಲೂ ಕೂಡ ಅದನ್ನೇ ಗಲಾಟೆ ಮಾಡಿದ್ದೀವಿ. ಅಸೆಂಬ್ಲಿಲೂ ಕೂಡ ನಾವು ಚರ್ಚೆಗೆ ಬನ್ನಿ, ನೀವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರು ಚರ್ಚೆಗೆ ಬರಲಿಲ್ಲ. ಸೊ ಅವ್ರು ರಾಜಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೊರತು ನಾಗೇಂದ್ರ ಅವ್ರ ಬಗ್ಗೆ ಯಾವುದೇ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಸೊ ಹಾಗಾಗಿ ಅವ್ರು ರಾಜಕೀಯ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲ, ಮೈಸೂರಿನವ್ರು ಇದುವರೆಗೂ ಯಾರು ಸಿಕ್ಕಾಕೊಂಡಿದ್ದಾರೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಅದ್ರ ವಿಷಯವಾಗಿ ಇನ್ನೇನು ಮಾತಾಡ್ತೀನಿ. ಈಗ ಬಿಟ್ಬಿಡಿ, ಈಗ ಮೂಡೋದು ಆಮೇಲೆ ಮಾಹಿತಿ ತೊಗೊಂಡು ಮಾತಾಡ್ತೀನಿ. ರವಿ ಅವರು ಆಮೇಲೆ ಮಾತಾಡ್ತಾರೆ. ಈಗ ಸರಿ ಕೇಳಿದ್ದಾರೆ, ಆನ್ಸರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.